ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಹಳ ಸಂಗತಿಗಳನ್ನು ಹೇಳಬೇಕು. ಅದರಲ್ಲೂ ಅಭಿಮಾನಿಗಳ ವರ್ತನೆಯ ಬಗ್ಗೆ, ದುರ್ವರ್ತನೆಯ ಬಗ್ಗೆ. ಅಭಿಮಾನಿಗಳೆಲ್ಲ ಸೇರಿಕೊಂಡು ದರ್ಶನ್ ಅವರು ಏನು ಮಾಡಬೇಕು ಅಥವಾ ಏನು ಮಾಡಿಸ್ಬೇಕು ಅಂತ ಹೊರಟಿದ್ದೀರಿ? ಇದು ನನ್ನ ಪ್ರಶ್ನೆ. ಅಶ್ಲೀಲ ಕಮೆಂಟ್ಗಳನ್ನು ಹಾಕೋದು, ದೂರು ದಾಖಲಾಗೋದು. ಈಗ ನೋಡಿ, 43 ಖಾತೆಗಳ ಮೇಲೆ ಖಾತೆ ಯಾರ್ಯಾರು ಹೊಂದಿದ್ರಲ್ಲ ಅವರ ಮೇಲೆ FIR. ಪ್ರಮೋದ್ ಗೌಡ ಅನ್ನುವಂಥ ವ್ಯಕ್ತಿ ಸೇರಿದಂತೆ ಒಟ್ಟು 43 ಜನ. ರಮ್ಯಾ ದೂರಿನ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಅಲರ್ಟ್ ಆದರು. 43 ಖಾತೆಗಳ ವಿರುದ್ಧ FIR ದಾಖಲಾಗಿದೆ. 43 ಇನ್ಸ್ಟಾಗ್ರಾಮ್ ಅಕೌಂಟ್ಸ್ಗಳ ವಿರುದ್ಧ. ರಮ್ಯಾ ದೂರು ಕೊಟ್ಟಿದ್ದರು. ನಿನ್ನೆ ತಾನೇ ಸುದೀರ್ಘವಾಗಿ ಮಾತಾಡಿದ್ರು. ನಾನು ಜೀವಮಾನದಲ್ಲಿ ಇಂಥ ಕೆಟ್ಟ ಬೈಗುಳಗಳನ್ನು ಕೇಳಿಲ್ಲ. ಆ ರೀತಿ ಬೈಗುಳಗಳು. ಇದನ್ನು ಯಾರಾದರೂ ಮಾತಾಡ್ಲಿಕ್ಕೆ ಸಾಧ್ಯನಾ? ಅನ್ಲಿಕ್ಕೆ ಸಾಧ್ಯನಾ? ಆಡ್ಲಿಕ್ಕೆ ಸಾಧ್ಯನಾ? ಯಾಕೆ ಈ ರೀತಿಯೆಲ್ಲ ಮಾಡಬೇಕು ಅಭಿಮಾನಿಗಳು ಅನ್ನುವಂಥ ಪ್ರಶ್ನೆ ಹಾಕಿದರು. ಈಗ 43 ಇನ್ಸ್ಟಾ ಅಕೌಂಟ್ಗಳ ವಿರುದ್ಧ ಕ್ರಮ. ರಮ್ಯಾ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ಕ್ರಮವನ್ನು ಜರುಗಿಸಿದ್ದಾರೆ. ಯಾಕಂದರೆ ಮೇಲಿಂದ ಮೇಲೆ ಬಂದಂಥ ಕಮೆಂಟ್ಗಳು, ಅಶ್ಲೀಲ ಕಮೆಂಟ್ಗಳು ನೋಡಿ. FIR ಪ್ರತಿಯನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಸೈಬರ್ ಕ್ರೈಮ್ ಠಾಣೆಯಲ್ಲಿ FIR ದಾಖಲಾಗಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಿಮಗೇನು ಬೇರೆ ಕೆಲಸ ಬಗ್ಸಿ ಇಲ್ವಾ ನಿಮಗೆ? ಈಗ ಅವರಿಗೆ ಆಗಿದೆ, ಈಗ ಅವರು ಜೈಲು ಕಂಡು ಬಂದರು, ಈಗ ಏನಾಗುತ್ತೋ ಏನೋ ಬೇಲ್ದು ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿ ಮಾಡಿಬಿಟ್ರೆ ಏನು ಸಂದೇಶ ರವಾನೆ ಆಗುತ್ತೆ? ನೀವು ಗೊತ್ತಿರಲಿ, ನೀವು ಮಾಡುವಂಥ ಆಟಾಟೋಪಗಳಿದೆಯಲ್ಲ, ಅದು ನಿಮ್ಮ ನಾಯಕ ನಟನ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ಅವರ ಕೇಸಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನೋಡಿ, ಏನು ಇಲ್ದಿರುವಂಥ ಸಂದರ್ಭದಲ್ಲೇ ಇಷ್ಟು ಅಭಿಮಾನಿಗಳು ಅಂತಂತಂದರೆ ಎಲ್ಲ ಸರಿಯಾಗಿಬಿಟ್ರೆ ಏನು ಅನ್ನುವಂಥ ಒಂದು ಪ್ರಶ್ನೆ ಏನಾದರೂ ನ್ಯಾಯಾಲಯಕ್ಕೆ ಬಂದುಬಿಟ್ರೆ ಗತಿ ಏನಾಗ್ಬೋದು? ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ನೀವು ಮಾಡ್ತಿರುವಂಥದ್ದೇನು ಗೊತ್ತಾ? ಈ ಅಭಿಮಾನದ ಹೆಸರಿನಲ್ಲಿ ಅವ್ರಿಗೆ ಮಾಡ್ತಿರುವಂಥ ಅನ್ಯಾಯ ಇದು. ಎಲ್ಲರೂ ಕೂಡ ದರ್ಶನ್ಗೆ ಅಂತ ಇದ್ದಾರೆ. ಅದನ್ನೇ ರಮ್ಯಾ ಹೇಳಿರೋದು. ದರ್ಶನ್ ಪದೇ ಪದೇ ತಪ್ಪು ಮಾಡ್ತಾ ಇದ್ದಾರೆ, ನನ್ನ ವಿಚಾರದಲ್ಲೂ ಕೂಡ ತಪ್ಪಾಗಿದೆ, ಸುಮ್ಮನಿರೋದಿದೆಯಲ್ಲ ಅದು ಕೂಡ ತಪ್ಪೇ ಅಂತ. 43 ಅಕೌಂಟ್ಗಳ ವಿರುದ್ಧ ನಾನು ದೂರು ಕೊಟ್ಟಿದ್ದೀನಿ. ಹೆಚ್ಚು ಅಶ್ಲೀಲವಾಗಿ ಕಮೆಂಟ್ ಮಾಡಿದವರ ವಿರುದ್ಧ ನಾನು ದೂರನ್ನು ದಾಖಲಿಸಿದ್ದೀನಿ. ಹೀಗಾಗಿ ಅವ್ರ ವಿರುದ್ಧ ಕ್ರಮ ಜರುಗಿಸಲಾಗಿದೆ. ರೇಪ್ ಥ್ರೆಟ್ ಬಂದಿವೆ. ಇದೇನು ಹೇಳಿ? ಇದೇನು ಇವರೇ ಮಾಡ್ತಾರೋ? ಇವ್ರ ಹೆಸರಲ್ಲಿ ಬೇರೆಯವ್ರು ಮಾಡ್ತಾರೋ? ಬೇಕು ಅಂತಲೇ ಮಾಡ್ತಾರೋ? ಯಾರಾದರೂ ಮಾಡಿಸ್ತಾರೋ? ಯಾರೇನು ದಡ್ಡರಲ್ಲ, ಯಾರಾದರೂ ಮಾಡಿಸ್ತಾರೆ ಅನ್ನೋಕ್ಕೆ ಗೊತ್ತಾಗುತ್ತೆ. ಇವಾಗ ಯಾರ್ಯಾರನ್ನ ಹಿಡ್ಕೊಂಬರ್ತಾರೆ, ಯಾರ್ಯಾರನ್ನು ವಿಚಾರಿಸ್ತಾರಲ್ಲ, ಅವು ಗೊತ್ತಾಗುತ್ತೆ. ಬನ್ನಿ, ರಮ್ಯಾ ಇದ್ರ ಬಗ್ಗೆ ಏನು ಹೇಳಿದ್ರು ನೋಡೋಣ. about 43 ಜಾಸ್ತಿನೇ ಇತ್ತು, ಬಟ್ ಐ ಜಸ್ಟ್ ಟುಕ್ 43 ಅಂತ. ಪರ್ಟಿಕ್ಯುಲರ್ ಅಕೌಂಟ್ಸ್ ಇದೆ ಮೇಡಮ್, ಅಥವಾ ರ್ಯಾಂಡಮ್ ಆಗಿ ಮಾಡಿರುತ್ತಾ? ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವುದು ಜಾಸ್ತಿ ಕೆಟ್ಟದಾಗಿತ್ತು, ಥ್ರೆಟ್ನಿಂಗ್ ಆಗಿತ್ತು, ಅದನ್ನ ಮಾತ್ರ ನಾನು ಹಾಕಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಐ ಹ್ಯಾವ್ ಜಸ್ಟ್ ಲೆಟ್ ಇಟ್ ಗೋ. ಹೌದು, ತೀರಾ ಹಾಕಿದ್ದಾರೆ. ದಿ ಗಿವನ್ ರೇಪ್ ಥ್ರೆಟ್ಸ್, ರೇಣುಕಾ ಸ್ವಾಮಿ ಬದಲು ನಿಮ್ಮನ್ನು ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು. ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟ್ ಇಟ್. ಇನ್ನೊಂದು ಏನಂದರೆ, ನನಗೆ ಆ್ಯಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫಲ್ಲಿ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಇವತ್ತು ಆ ಮೀನಿಂಗು ನನಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ. ಸೊ ಅದು ನಿಮ್ಗೆ ಸಿಗತ್ತೆ ಕಾಪಿ. ತಮ್ಮ ಅಭಿಮಾನಿಗಳಿಗೆ ಬುದ್ಧಿ ಹೇಳಬೇಕಲ್ವಾ? ಯಾಕೆ ಮೌನವಾಗಿದ್ದಾರೆ? ನನ್ನ ವಿಚಾರದಲ್ಲೂ ಕೂಡ ಇವರು ಇದೇ ತಪ್ಪನ್ನು ಮಾಡ್ತಾ ಇದ್ದಾರೆ ದರ್ಶನ್. ಇದು ರಮ್ಯಾ ದೂರು. ತಮ್ಮ ಅಭಿಮಾನಿಗಳಿಗೆ ಹೇಳಿಬಿಟ್ರೆ ಇವೆಲ್ಲ ರಗಳೆಗಳಿರಲ್ಲ. ಅವರ ಮೌನ ಇದೆಯಲ್ಲ, ಅವರ ಮೌನವೇ ಇಷ್ಟೆಲ್ಲದಕ್ಕೂ ಕೂಡ ಕಾರಣ ಆಗಿದೆ. ಮುಂಚೆನೇ ಕ್ರಮ ತಗೊಂಡಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ, ಫ್ಯಾನ್ಸಿಗೆ ಹೇಳಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಅಂತಾರೆ ರಮ್ಯಾ. ಮೇಡಮ್, ದರ್ಶನ್ ರೇಣುಕಾ ಸ್ವಾಮಿ ವಿಚಾರದಲ್ಲೂ ತಪ್ಪು ಮಾಡಿದ್ರು, ಈಗ ನಿಮ್ಮ ವಿಚಾರದಲ್ಲೂ ಏನು ಮಾಡದೆ ತಪ್ಪು ಮಾಡ್ತಾ ಇದ್ದಾರೆ? 100% ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ. ದಿಸ್ ಇಸ್ ಕ್ರಿಟಿಸೈಸ್ ಮಾಡಿಪ್ಪ, ನೀವೇನಾದರೂ ಹೇಳ್ಕೊಬೇಕಂದ್ರೆ ಹೇಳ್ಕೊಳ್ಳಿ, ದೇರ್ ಇಸ್ ದಟ್ ಫ್ಯಾನ್ ವಾರ್, ಅದೆಲ್ಲ ನಡೆಯುತ್ತೆ. ಬಟ್ ಈ ಮಟ್ಟಕ್ಕೆ ಈ ಥರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ದಿಸ್ ಇಸ್ ಹಾರಿಬಲ್. ಈ ಥರ ಆಗಲೇಬಾರ್ದು. ಈ ಥರ ನೋಡಿದ್ರೆ ನನಗನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್. ಅವ್ರ ಮೈಂಡ್ಸೆಟ್ ಏನಿದೆ, ಅವ್ರ ವಾತಾವರಣ ಏನು, ಅವ್ರ ಲೈಫ್ ಏನು, ನಮ್ಮ ಸಮಾಜದಲ್ಲಿ ನಾವಿರೋದು ಯಾವ ಥರ ಸಮಾಜ
ಅಂತ ನನಗೆ ಐ ಆಮ್ ಹ್ಯಾವಿಂಗ್ ಟು ಥಿಂಕ್ ಅಬೌಟ್ ಇಟ್. 100% ಅವ್ರ ಜವಾಬ್ದಾರಿ ಇದೆ. ಅವರು ಇದನ್ನ ಮುಂಚೆನೇ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಅವ್ರು ಮುಂಚೆನೇ ಮಾಡಿದಿದ್ರೆ ರೇಣುಕಾ ಸ್ವಾಮಿ ಅವರು ಈ ಥರ ಮೆಸೇಜ್ಗಳು ಕಳಿಸ್ತಾ ಮೇ ಬಿ ಹಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ, ಯಾರು ಗೊತ್ತು ಅಲ್ವಾ? ಯಾಕಂದರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ? ಅವ್ರು ಮುಂಚೆನೇ, ನಾನು 2 ವರ್ಷ ಮುಂಚೆನೇ ಹೇಳಿದ್ದೆ ಈ ಥರ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಅವಾಗ ಏನಾದರೂ ಅವ್ರು ಕ್ರಮಕ್ಕೆ ತೊಗೊಂಡಿದ್ರೆ, ಈ ಥರ ಅವ್ರ ಫ್ಯಾನ್ಸಿಗೆ ಹೇಳಿದಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೇ ಇರ್ಬೋದೇನೋ.